ಹೈಕೋರ್ಟ್ ಆದೇಶ ಆಗಿದೆ. ಏನೋ ಒಳ ಮೀಸಲಾತಿ ಈ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ನಾವು ಇವತ್ತು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, ಸುದೀರ್ಘ 25 ವರ್ಷಗಳ ನಿರಂತರ ಹೋರಾಟ. ಸ್ವತಂತ್ರ ಚಳುವಳಿ ಬಿಟ್ರೆ ಈ ಮಾದರಿ ಏನೋ ಇಷ್ಟು ಸುದೀರ್ಘವಾಗಿ ಹೋರಾಟ ನಡೀತದೆ, ಅದು ಏನೋ ಸಾಮಾಜಿಕ ನ್ಯಾಯಕ್ಕಾಗಿ. ಸಾಮಾಜಿಕ ನ್ಯಾಯ ನಾವು ನಿಮ್ಮನ್ನ ಕೇಳೋ ಭಿಕ್ಷೆ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಶೋಷಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಅಡಿನಲ್ಲಿ ನೆಲೆಗಟ್ಟಿನಲ್ಲಿ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ. ಈ ಮೀಸಲಾತಿ ಶೆಡ್ಯೂಲ್ ಕ್ಯಾಸ್ಟ್ 101 ಜಾತಿಗೂ ಕೂಡ ಸಮಾನವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಆಗಬೇಕು ಅನ್ನೋದು ಸಂವಿಧಾನಬದ್ಧವಾದಂತ ಒಂದು ಹಕ್ಕು. ಈ ಹಕ್ಕಿಗೋಸ್ಕರ ನಾವು 25 ವರ್ಷ ಹೋರಾಟ ಮಾಡಬೇಕಾಗುತ್ತೆ. ನೋಡಿ ಎಂತ ದುರ್ದೈವ ನಮ್ದು. ಆದ್ರಿಂದ ಬಂಧುಗಳೇ, ನಮ್ಮ ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ ಈ ಒಂದು ಹೋರಾಟಕ್ಕೆ. ಎಲ್ಲ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಅನೂರು, ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ, ಚಾಮರಾಜನಗರ 5 ತಾಲೂಕುಗಳಿಂದಲೂ ಕೂಡ ಇವತ್ತು ಪ್ರಮುಖ ಬುದ್ಧಿಜೀವಿಗಳಿವೆಲ್ಲ ಆಗಮಿಸಿದ್ದಾರೆ. ಇವತ್ತು ಈ ಒಂದು ಹೋರಾಟಕ್ಕೆ ಇನ್ನೂ ಕೂಡ ಹೆಚ್ಚಿನ ರೀತಿ ನಾವು ಇವಾಗ 4ನೇ ತಾರೀಕು ನಾಗಮೋಹನ್ ದಾಸ್ ವರದಿನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ವರದಿ ಬಂದು 15 ದಿನಗಳೊಳಗಾಗಿ ನಮ್ಮ ಈ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಆಗಬೇಕು. ಜಾರಿ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮಗೆ ಕೂಡ ಆಶಾಭಾವ ಇಟ್ಕೊಂಡಿದ್ದೀವಿ. ಸರ್ಕಾರ ಈ ಹೋರಾಟಕ್ಕೆ, ಈ ಮಾದಿಗರಿಗೆ ಎಲ್ಲ ನಮ್ಗೆ ನಂಬಿಕೆ ಇದೆ, ಕೊಡಬೇಕು, ಕೊಡ್ತೇನೆ ನಂಬಿಕೆ ಇದೆ. ಆದ್ರಿಂದ ಈ ಹೋರಾಟ ಇವತ್ತೇ ಇದೆಲ್ಲ ನಮ್ಗೆ ಈ ಸಂವಿಧಾನಬದ್ಧವಾಗಿ ನಮ್ಮ ಒಳ ಮೀಸಲಾತಿ ಸಿಗುವವರೆಗೂ ಕೂಡ ನಿರಂತರವಾಗಿರುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿ ಇವತ್ತೇ ಕರೆಕ್ಟಾಗಿ ಆಗಸ್ಟ್ 1ನೇ ತಾರೀಕಿಗೆ ಈ ಒಂದು ವರ್ಷ ಆಯಿತು. 1 ವರ್ಷ ಆಗಿದ್ರು ಕೂಡ ಇವತ್ತು ಹರಿಯಾಣದವರು ಇದೇ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಹರಿಯಾಣದ ಒಳ ಮೀಸಲಾತಿ ಜಾರಿಯಾಗಿದೆ, ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿದೆ, ತೆಲಂಗಾಣದಲ್ಲಿ ಜಾರಿಯಾಗಿದೆ. ಆದರೆ ಕರ್ನಾಟಕದಲ್ಲಿ ಎಂಬೆಡ್ಕರ್ ಜಾತಿಯ ನೆಪವನ್ನೇ ಇಟ್ಕೊಂಡೇ ಇವತ್ತು 1 ವರ್ಷ ಆಗಿದ್ರು ಕೂಡ ಇನ್ನೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡತಕ್ಕಂಥ ವಿಚಾರ ಇದೆ. ಆದರೆ ಏರಿಕೆ ಕೊಟ್ಟಿರ್ತಕ್ಕಂಥ ನಾಗಮೋಹನ್ ದಾಸ್ ಆಯೋಗದಿಂದ ಇನ್ನೂ ಕೂಡ ವರದಿಯನ್ನು ತರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಒಂದು ಜಾತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇವತ್ತು ಅಂಕಿಅಂಶಗಳನ್ನ ದತ್ತಾಂಶಗಳನ್ನ ಕೊಡಬೇಕಂತದ್ದು ಇದರಿಂದ ಅರ್ಥ ಆಗ್ತದೆ ನಮಗೆ. ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡ್ತಿರ್ತಂತ ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ, ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಕೊಟ್ಟಾಗಿರ್ತಕ್ಕಂಥ ಜಾತಿಗಳಿಗೆ ನೀವು ಅನ್ಯಾಯ ಮಾಡಕ್ಕಂದ್ರೆ ಹುಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ಹೇಳಿ ಏನ್ ತೊಡಕಾಗಿದೆ ನಿಮ್ಗೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಗೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಬಹಿರಂಗ ಪಡಿಸಬೇಕು. ಇಲ್ಲ ನಾನು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದೀನಿ ಅಂತ ಹೇಳ್ಕೋಬೇಕು. ನೀವು ಸಾಮಾಜಿಕ ನ್ಯಾಯ ಅಂತ ಹೇಳಿ 32 ವರ್ಷಗಳಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನಗೌರವದಂತ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಈ ಒಂದು ಸಮಾಜಕ್ಕೆ ಜನಗೌರವದಂತ ಅನ್ಯಾಯ ಮಾಡ್ತೀವಿ. ನಾವು ಪ್ರತಿಯೊಂದು ವಿಚಾರಗಳನ್ನು ಕೂಡ, ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ನಾವು ಬೀದಿಯಲ್ಲಿ ಹಿಡಿದು ಹೋರಾಟವನ್ನು ಮಾಡಿ ಪಡ್ಕೋಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂವಿಧಾನಕ್ಕೆ ನೀವು ಮಾಡ್ತಕ್ಕಂಥ ಗೌರವ ಅಪಚಾರ. ಸಂವಿಧಾನದ ರಕ್ಷಣೆ ಮಾಡ್ತೇನೆ, ಅಂಬೇಡ್ಕರ್ ಆಶಯಗಳನ್ನು ಈಡೇರಿದೆ ಅಂತ ಹೇಳಿ ಅಂಬೇಡ್ಕರ್ ಆಶಯ ವಿರುದ್ಧ ನಡ್ಕೊತಿದ್ದೀರಿ, ಸಂವಿಧಾನದ ಆಶಯ ವಿರುದ್ಧ ನಡ್ಕೊತಿದ್ದೀರಿ, ಸಾಮಾಜಿಕ ನ್ಯಾಯ ವಿರುದ್ಧ ನಡ್ಕೊತಿದ್ದೀರಿ. ಹಾಗಾಗಿ ನೀವು ತಕ್ಷಣ ಈಗ ಇವತ್ತು ನಾಳೆ ನಾಡಿದ್ದು ಅಂತ ಹೇಳಿ ಕಥೆ ಹೇಳಿಬಿಟ್ಟು ನೆಮ್ಮದಿಯವರನ್ನು ಬಿಟ್ಟು ತಕ್ಷಣ ನೀವು ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದಿಂದ ವರದಿಯನ್ನು ತರಿಸಿಕೊಂಡು ತಕ್ಷಣಕ್ಕೆ ಸಾಮಾಜಿಕ ನ್ಯಾಯದ ಬದ್ಧವಾಗಿ ಎಲ್ಲ ಒಂದು ಸಮುದಾಯಗಳಿಗೆ ಅನುಕೂಲವಾದಂತ ರೀತಿಯಲ್ಲಿ ಈ ಒಂದು ಜಾರಿಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ನಾವು ಇವತ್ತು ಜನಾಕ್ರೋಶ ಎಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿರ್ತದೆ. ನೀವು 15ನೇ ತಾರೀಕು